everyone fine. ದೇಶದಲ್ಲಿ ಈ ದೇವಸ್ಥಾನ ನಮಗೆ ಸೇರಿದ್ದು, ಈ ಮಸೀದಿ ಇದರ ಕೆಳಭಾಗದಲ್ಲಿ ಪೂಜಾ ಸ್ಥಳ ಇತ್ತು, ಇದರ ಉತ್ಖನನ ನಡಿಬೇಕು. ಈ ಒಂದು ದೇವಸ್ಥಾನ ಇದ್ದಂಥ ಜಾಗದಲ್ಲಿ ಹಿಂದೆ ಆಳ್ವಿಕೆ ಮಾಡಿದಂಥವರು ಒಡೆದು ಹಾಕ್ಬಿಟ್ಟಿದ್ದಾರೆ, ಮಸೀದಿ ಕಟ್ಟಿದ್ದಾರೆ, ಇನ್ನೇನು ಅವ್ರದ್ದು ಸ್ವತ್ತು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ವಿಚಾರ ಇತ್ತಲ್ಲ. ಇಂಥ ಎಲ್ಲ ಸಮೀಕ್ಷೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಂಥ ದೂರುಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತಡೆ ಹಾಕಿದೆ. ಇದೀಗ ಮಸೀದಿ ಸಮೀಕ್ಷೆಗೆ ಆದೇಶ ಕೊಡಕೂಡ್ದು ಅಂಥೇಳಿ ಅಧೀನ ನ್ಯಾಯಾಲಯಗಳಿಗೆ ಸೂಚನೆ ಹೋಗಿದೆ ಸುಪ್ರೀಂ ಕೋರ್ಟ್ನ ಕಡೆಯಿಂದ. ಇದು ಆರಾಧನಾ ಕಾಯ್ದೆ ಸಿಂಧುತ್ವವನ್ನು ಪರಿಶೀಲಿಸಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಮಾತಿದೆ. ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಹಿಂದೆ ಆಳ್ವಿಕೆ ಮಾಡಿದಂಥವರು ನಮ್ಮ ದೇವಾಲಯ ಇದ್ದಂಥ ಜಾಗದಲ್ಲಿ ಇವರು ಬಂದು ಒಡೆದು ಹಾಕ್ಬಿಟ್ಟು ಅವತ್ತಿನ ರೂಲರ್ಗಳು ಮಸೀದಿ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ, ಇದು ಮತ್ತೆ ಮರಳಿ ನಮಗೆ ಸೇರಬೇಕು ಅಂತ ಅನೇಕ ಕಡೆ ಅರ್ಜಿ ಬರ್ತಾ ಇತ್ತಲ್ಲ. ಇದು ನನ್ನ ಉಸಾಬರಿ ಅಲ್ಲ, ಇದು ನನ್ನ ವ್ಯಾಪ್ತಿಗೆ ಬರುವಂಥ ವಿಚಾರ ಅಲ್ಲ, ಇದನ್ನು ಸರ್ಕಾರ ನಿಭಾಯಿಸಲಿ ಅಂತ ಇಂಡೈರೆಕ್ಟಾಗಿ ಹೇಳಿದಂತೆ ಲೆಕ್ಕ ಇದು. ಇದನ್ನು ಒಂದು ಕಡೆ ಕೋರಿ ಅರ್ಜಿಗಳನ್ನು ದಾಖಲು ಮಾಡಿಕೊಳ್ಳಬಾರ್ದು. ಯಾರೋ ಸಮೀಕ್ಷೆ ಮಾಡಿ ಸರ್ವೆ ಮಾಡಿ ಈ ಮಸೀದಿ ಸರ್ವೆ ಮಾಡಿ, ಈ ಭಾಗ ಸರ್ವೆ ಮಾಡಿ ಅಂತ ಕೇಳ್ತಾರಲ್ಲ, ಇದಕ್ಕೆ ನೀವೇನು ಕೂಡ ಅದನ್ನು ಅಲೋ ಮಾಡಬೇಡಿ. ಆರಾಧನಾ ಕಾಯ್ದೆ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾದಂಥ ಅರ್ಜಿಗಳ ವಿಚಾರಣೆ ಬಾಕಿ ಇದೆ. ವಿಚಾರಣೆ ಪೂರ್ಣ ಆಗುವವರೆಗೂ ಅರ್ಜಿ ದಾಖಲು ಆಗಬಾರದು ಅಂತ ಸೂಚನೆ ಹೋಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿಗಳಾದ PV ಸಂಜಯ್, KV ವಿಶ್ವನಾಥನ್ ಪೀಠದಿಂದ ಈ ಸೂಚನೆ ಹೊರಬಿದ್ದಿದೆ. ವಿಚಾರಣೆ ಹಂತದಲ್ಲಿರ್ತಕ್ಕಂಥ ಕೇಸ್ಗಳಲ್ಲಿಯೂ ಕೂಡ ತೀರ್ಪು ಕೊಡಕೂಡದು ಅಂತ ಸ್ಟ್ರಿಕ್ಟ್ ಆಗಿ ಸೂಚನೆ ಬಂದಿದೆ. ಈ ಆದೇಶದಿಂದ ಧಾರ್ಮಿಕ ಮಂದಿರ ರಚನೆ ಪ್ರಶ್ನೆ ಮಾಡಿದ್ದಂಥ 18 ಅರ್ಜಿಗಳ ವಿಚಾರಣೆಗೆ ಒಂದು ಕಡೆ ತಡೆ ಬಿದ್ದಂತಾಗುತ್ತೆ. ಆರಾಧನಾ ಕಾಯ್ದೆ ಅಂದರೆ ಏನಪ್ಪ, ಇದೇನು ಹೇಳುತ್ತೆ ಅಂತ ನೋಡಿದ್ರೆ 1980 ಇಂದ 1990 ಈ ದಶಕದಲ್ಲಿ ದೇಶದಲ್ಲಿ ರಾಮಮಂದಿರ ವಿಚಾರ ತುಂಬ ತೀವ್ರವಾಗಿತ್ತದು. ಆ ಚಳವಳಿ ಧಾರ್ಮಿಕ ಹಿಂಸಾಚಾರ ತಡೆಯೋದಕ್ಕೆ ಪ್ರಾರ್ಥನಾ ಮಂದಿರ ರಕ್ಷಣೆ ಮಾಡುವ ಸಲುವಾಗಿ 1991 ಒಂದು ಕಾಯ್ದೆ ಜಾರಿಯಾಗುತ್ತೆ. ಎಲ್ಲ ದೇವಾಲಯ, ಪ್ರಾರ್ಥನಾ ಮಂದಿರ, ಮಸೀದಿಗಳನ್ನು ರಕ್ಷಣೆ ಮಾಡುವುದು ಈ ಕಾಯ್ದೆ ಉದ್ದೇಶ ಆಗಿತ್ತು. ಮಂದಿರ ಮಸೀದಿಗಳ ರಚನೆ, ವಿವಾದಿತ ಕಟ್ಟಡದ ಹೆಸರಲ್ಲಿ ಯಾರು ಕೇಸ್ ಹಾಕೂಡ್ದು, ಮಂದಿರಗಳ ರಚನೆ ಪ್ರಶ್ನಿಸಿ ಕೋರ್ಟ್ಗಳಲ್ಲಿ ಸಲ್ಲಿಸಿದ್ದಂಥ ಅರ್ಜಿಗಳ ವಿಚಾರಣೆಗೆ ತಡೆ ಹಾಕಬೇಕು. ರಾಮಮಂದಿರ ಕುರಿತು 2019ನಲ್ಲಿ ತೀರ್ಪು ಕೊಡಬೇಕಾದ್ರೆ 1991 ಈ ಒಂದು ಕಾಯ್ದೆ ಪರಿಗಣನೆಗೆ ತೆಗೆದುಕೊಂಡಿತ್ತು ಸುಪ್ರೀಂ ಕೋರ್ಟ್. ರಾಮಮಂದಿರ ಕುರಿತಂಥ ತೀರ್ಪು ಇತರೆ ಪ್ರಾರ್ಥನಾ ಮಂದಿರ, ಮಸೀದಿಗಳಿಗೆ ಅನ್ವಯವಾಗಲ್ಲ, ರಾಮಮಂದಿರಕ್ಕೆ ಮಾತ್ರ ಅನ್ವಯವಾಗುವಂಥ ವಿಚಾರ ಇದು. ಇನ್ನೆಲ್ಲ ಕಡೆ ಇದೇ ಥರದ್ದು ವಿಚಾರಗಳು ಬಂದಾಗ ಅದಕ್ಕೆ ಈ ತೀರ್ಪು ಅನ್ವಯ ಆಗಲ್ಲ ಅಂತಲೇ ತೀರ್ಪನ್ನು ಹೇಳಿಯೇ ಕೊಟ್ಟಿದ್ದು. ಹಿಂದೂ ಸಂಘಟನೆಗಳ ವಾದ ಇಷ್ಟೇ, ಮುಸ್ಲಿಂ ರಾಜರ ಆಳ್ವಿಕೆಯ ಕಾಲದಲ್ಲಿ ಹಿಂದೂ ದೇವಸ್ಥಾನ ಒಡೆದು ಹಾಕಿ ಧ್ವಂಸ ಮಾಡಿ ಮಸೀದಿ ಕಟ್ಟಿಬಿಟ್ರು. ಆರಾಧನಾ ಕಾಯ್ದೆ ಹಿಂದೂ, ಜೈನ, ಬೌದ್ಧ, ಸಿಖ್ಖರ ಧಾರ್ಮಿಕ ಹಕ್ಕನ್ನು ಕಸಿದುಕೊಂಡು ಬಿಟ್ಟಿದೆ. ಸಂವಿಧಾನದ ಕಲಂ 25, 26, 29ಕ್ಕೆ ವಿರುದ್ಧವಾಗಿರುವಂತಹ ಕಾಯ್ದೆ ಅಸಿಂಧು ಆಗಬೇಕು. ಕಾಯ್ದೆ ವಿವಾದಿತ ಸೆಕ್ಷನ್ಗಳಾದ 2, 3 ಮತ್ತು 4 ಈ ಸಿಂಧುತ್ವವನ್ನು ಪರಿಶೀಲಿಸಬೇಕು. ಇದನ್ನು ಪ್ರಶ್ನಿಸಿ 2021ರಲ್ಲಿ ಅರ್ಜಿಯನ್ನು ಹಾಕ್ಕೊಂಡಿದ್ದರು ಹಿರಿಯ ವಕೀಲೆ ಅಶ್ವಿನಿ ಉಪಾಧ್ಯಾಯ. ಹಿಂದೂ, ಬೌದ್ಧ, ಜೈನ, ಸಿಖ್ ಈ ಸಮುದಾಯದ ಕಾನೂನು ಹೋರಾಟಕ್ಕೆ ಕಾಯ್ದೆ ಅಡ್ಡಿಯಾಗ್ಬಿಟ್ಟಿದೆ. ಆಕ್ರಮಣಕಾರರ ಕಾನೂನು ಬಾಹಿರ ಕೃತ್ಯಗಳನ್ನು ಮುಂದುವರಿಸೋದಕ್ಕೆ ಕಾಯ್ದೆಯಿಂದ ಪರೋಕ್ಷವಾಗಿ ಅನುಮತಿ ಸಿಕ್ಕಂತಾಗುತ್ತೆ ಅಂಥೇಳಿ ಅವರೊಂದು ವಾದವನ್ನು ಮಂಡಿಸಿದ್ರು. ಹಾಗಾಗಿ ಇವತ್ತಿಗೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಇವೆಲ್ಲವಕ್ಕೂ ಕೂಡ. ಕೆಲವು ತೀರ್ಪುಗಳು ಬಾಕಿ ಇದೆ, ಅಲ್ಲಿವರೆಗೂ ಹೊಸದಾಗಿ ಅರ್ಜಿ ಕೊಡೋದು, ಕೆಳ ಹಂತದ ನ್ಯಾಯಾಲಯಗಳಲ್ಲಿ ತೀರ್ಪು ಕೊಡೋದು, ಇದ್ಯಾವುದನ್ನು ಮಾಡಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿ.